ಏನು ಘಟನೆ ಆಯ್ತಲ್ಲ ಅವತ್ತು ನಿಮಗೆ ಫೋನ್ ಮಾಡಿದ್ರಾ ಬೆಳಿಗ್ಗೆ? ಅವನು ಅವತ್ತು ನನ್ನ ಫೋನೇ ಅವತ್ತು ಇದು ಮಾಡಿಲ್ಲ. ಯಾಕೆಂದರೆ ನಾನು ಮದುವೆ ಇದರಲ್ಲೇ ಇದ್ದೆ, ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಅವನೇ ಕೇಳ್ತಿದ್ದ, ನಾನು ಮಾಡಿದಿದ್ರು ನೀನು ಮಾಡಬೇಕಮ್ಮ ಅಂತ. ಆದರೆ ನನಗೆ ಆವತ್ತು ಯಾಕಂತ ಗೊತ್ತಿಲ್ಲ, ನಾನು ಫೋನ್ ಮಾಡೋಕ್ಕೇನೆ ಆಗಿಲ್ಲ. ಆವತ್ತು ಮಾತಾಡಿಲ್ಲ, ನಾನು ಅವನು ಮಾತಾಡಿಲ್ಲ. ಅವರು ಯಾವತ್ತು ನನಗೆ ಜೀವ ಬೆದರಿಕೆ ಇದೆ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ತಿದ್ರ? ಅವನು ಯಾವ ವಿಷಯನೋ ಆ ಥರದ್ದು ಅಂದರೆ ನಾವು ಹೆದರ್ಕೋತೀವಿ ಅಂತ ಅವನಿಗೆ ತುಂಬ ಈಗ ಹೇಳ್ತಾರೆ. ಅವನಿಗೆ ಮಾರ್ಚ್ 31ರಿಂದಾನೇ ಇದೆಲ್ಲ ಬರ್ತಾ ಇತ್ತಂತೆ. ಫಾಜಿಲ್ದು ಇವಂದು ಫೋಟೋ ಹಾಕಿ ಓಂ ಶಾಂತಿ ಅಂತ ಆಗಿ ಬೇಗ ಇದೆ ನಿಂದು ಅಂತ ಎಲ್ಲ ಹಾಕಿ ಇವನ ನಂಬರ್ಗೇ ಮೆಸೇಜ್ ಮಾಡ್ತಿದ್ರಂತೆ. ಆದರೆ ನಮಗೆ ಯಾವ ವಿಷಯ ನಾವು ಹೆದರ್ಕೋತೀವಿ ಅಂತ ಏನೂ ನಮ್ಮ ಹತ್ರ ನಗ್ನಗ್ತಾನೆ ಇದ್ದ, ಯಾವುದೂ ಹೇಳ್ತಿರ್ಲಿಲ್ಲ. ಏನು ಮೆಸೇಜ್ ಬಂದರು ಏನು ಅಂದರೆ ನಾವು ಹೆದರ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆ ಮಾಡ್ತಿದ್ದ. ಈಗ ಪೊಲೀಸ್ನವ್ರು ಇಷ್ಟು ಹಿಂಸೆ ಕೊಟ್ಟರು ಈಗಲೇ ನಮಗೆ ಗೊತ್ತು, ಅವನು ಹೇಳ್ತಿರ್ಲಿಲ್ಲ. ಇಲ್ಲಾಂದರೆ ಯಾರಿಗಾದರೂ ಹೇಳಿ ಏನಾದರೂ ಮಾಡ್ಬೋದಿತ್ತು, ಯಾಕೆ ಹೀಗೆ ಮಾಡ್ತಾರೆ ಅಂತ. ಅವನು ಹೇಳಲೇ ಇಲ್ಲ. ಅವನು ವೆಪನ್ಸ್ ಇಟ್ಕೊಂಡ್ರು ರಾಬರಿ ಕೇಸ್ ಹಾಕ್ತೇನೆ ಅಂತ ಹೆದರಿಸಿದ್ರಲ್ವ, ಅದಕ್ಕೆ ಖಾಲಿ ಹೋದ ಅನಿಸುತ್ತೆ. ಏನಾದರೂ ಸಿಕ್ಕಾಕೊಂಡ್ರೆ ಪುನಃ ಕೇಸ್ ಮಾಡ್ತಾರೆ, ಪುನಃ ಆಮೇಲೆ 4-5 ಆಯಿತು ಅಂತ ಹೇಳ್ತಾರೆ ಅಲ್ವಾ ಕೇಸ್, ಅದಕ್ಕೆ ಹೆದರ್ಕೊಂಡೆ. ಈಗ ಎಲ್ಲ ಮಾತಾಡ್ತಿರೋದು ಫಾಜಿಲ್ ಯಾವಾಗ ಹತ್ಯೆ ಆಯ್ತು ಅದಕ್ಕೆ ರಿವೆಂಜ್ ಆಗಿ ಇವರನ್ನು ಮಾಡಿದ್ರು ಅನ್ನೋಂಥ ಒಂದು ಮಾತು. ನಿಮಗೆ ಅದಕ್ಕೆ ಮಾಡಿದ್ದು ಅಂತ ಅನಿಸುತ್ತಾ ನಿಮಗೆ ಅಂತ? ಇಲ್ಲ, ಇವನು ಹಿಂದುತ್ವದಲ್ಲಿ ಸ್ವಲ್ಪ ಮುಂದೆ ಇದ್ದ ಅಲ್ವಾ, ಅದಕ್ಕೆ ಮಾಡಿಸಿದ್ರು ಅನಿಸುತ್ತೆ. ಇವನೇ ಟಾರ್ಗೆಟ್ ಮಾಡಿ ಇನ್ನೊಬ್ಬ ಇವನ ಜೊತೆ ಇದ್ದಂತೆ. ಆಗ ನೀನಾ ಸುಹಾಸ್ ಅಂತ ಕೇಳಿದಾರಂತೆ ಅವನ ಹತ್ರ. ಆವಾಗ ಅವರು ಎಲ್ಲ ದೂರದಿಂದ ಬಂದವರು, ಸುಹಾಸ್ ಯಾರಂತ ಗೊತ್ತಿಲ್ಲ ಅವ್ರಿಗೆ. ಇನ್ನೊಬ್ಬ ಹೇಳ್ದಂತೆ ಅವನಲ್ಲ ಅವನು ಅಂತ. ಆಮೇಲೆ ಅವನನ್ನು ಇದು ಮಾಡಿದ್ದು.